ನಿಯಮ ಕ್ಲಾರಿಫಿಕೇಶನ್ 69 ಅಡಿ ಚರ್ಚೆಗೆ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಏನು ಕೊಡ್ಲಿಲ್ಲಲ್ಲ, ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ, ಮಾತಾಡಿ ಸ್ವಲ್ಪ ಚರ್ಚೆನೇ ಕೇಳಿ, ನೀವು ಮಾತಾಡಿ, ಅಲ್ಲಿ ಕೇಳಿ, ಈಗ ಮಾತಾಡಿ. ಈಗ ಪ್ರತಿಪಕ್ಷದವರು ಮಾತಾಡುವಾಗ ಆಳ್ತ ಪಕ್ಷ ಬಹಳ ಸಮಯದಿಂದ ಕರೆಕ್ಟ್ ಆಗಿಲ್ಲ ಕೇಳಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಈಗ ಆಳ್ತ ಪಕ್ಷ ಗಲಾಟೆ ಬರ್ತಾರೆ ಅಂತಲೇ ನನಗೆ ಇಷ್ಟ. ವಿರೋಧ ಪಕ್ಷದ ವಿರುದ್ಧ ಮಾತಾಡ್ತಾರ ಶಿವಲಿಂಗೇಗೌಡರು, ನೀವು ಹೇಳಿದ್ರೆ ಮನೆ ಸಭಾಧ್ಯಕ್ಷರೇ ಏನೇನ್ ಬೇಕಲ್ಲ ಕೂತ್ಕೊಂಡು ಕೇಳಿ, ನಾವು ಹೇಳದ್ನು ಆಯ್ತು, ಕಂಟಿನ್ಯೂ ಮಾಡಿ. ಆದ್ರೆ ನಾನು ವಿರೋಧಿ ಪಕ್ಷದ ಶಾಸಕರಲ್ಲಿ ಮನವಿ ಮಾಡ್ತೀನಿ, ನಾಯಕರು ಸೇರಿ ನಾವು ಒಕ್ಕೂಟ ಯಾರನ್ನು ಬೈಯಲ್ಲ, ನೀವು ಬೈಬೇಡಿ, ವ್ಯವಸ್ಥೆನಲ್ಲಿ 50 ಕೋಟಿ ತೆಗೆಸಿಕೊಡಿ, ಮುಗೀತಲ್ಲ. ಆಯ್ತು ಕೊಡೋಣ. ಒಕ್ಕೂಟ ವ್ಯವಸ್ಥೆನಲ್ಲಿ ಇದ್ದೀವಿ. ಆ ಒಕ್ಕೂಟ ವ್ಯವಸ್ಥೆನಲ್ಲಿ ಇರ್ತಕ್ಕಂಥ ಕಾಲದಲ್ಲಿ ನಾವಿಬ್ರು ಒಟ್ಟಿಗೆ ಹೋಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆನೆ ನಾವು ಜನಪ್ರತಿನಿಧಿಗಳು ಕೆಲಸ ಮಾಡಬೇಕಾಗತ್ತೆ. ಅದರಲ್ಲಿ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವ್ಯವಸ್ಥೆನಲ್ಲಿ ಸೆಂಟ್ರಲ್ ಗವರ್ನಮೆಂಟಿನ ಏನು ಕ್ರಿಯಾ ಯೋಜನೆಗಳು, ಸ್ಕೀಮ್ಗಳು ಸ್ಪಾನ್ಸರ್ ಆಗಿದ್ದಾವೆ, ಆ ಸ್ಪಾನ್ಸರ್ ಆಗಿರ್ತಕ್ಕಂಥ ಸ್ಕೀಮ್ಗಳಿಗೆ ಏನೇನು ಅಡಚಣೆಗಳಿದೆ ಇದು ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಾಗಬೇಕು. ನೀವು ನಿಮ್ಮ ಸಂಪೂರ್ಣ ಜವಾಬ್ದಾರಿ ಏನೂ ಇಲ್ಲ ನಿಮ್ಮ ಬಿಜೆಪಿ ಕೇಂದ್ರ ಸರ್ಕಾರದ್ದು ಅನ್ನೋ ರೀತಿಯಲ್ಲಿ ಬರೀ ರಾಜ್ಯ ಸರ್ಕಾರವನ್ನು ಈಗ ನಿನ್ನೆಯಿಂದ ಸಿಕ್ಕಾಬಟ್ಟೆ ಮಾತನಾಡಿದಿರಿ, ಹಿಗ್ಗಾಮುಗ್ಗ ಮಾತಾಡಿದಿರಿ. ನೀವು ದಯವಿಟ್ಟು ಮಂಗಳೂರಿನ ಕೊಡ್ದು ಮಂಗಳೂರು ಅಧ್ಯಕ್ಷರು ನಿಮಗೆ ಚೆನ್ನಾಗಿ ಅವಕಾಶ ಕೊಟ್ಟರೆ ಸ್ವಲ್ಪ ಸುಮ್ಮನೆ ಇರಬೇಕು, ಗೊತ್ತಾಯ್ತಾ? ನಾನು ಹೇಳೋದ್ರಲ್ಲಿ ಏನಾರ ಒಂದೇ ಒಂದು ಅಂಕಿ ಅಂಶ ತಪ್ಪಿದ್ರೆ ನೀವು ಹೇಳಿದ್ದು ಶಿಕ್ಷೆ ಗುರಿ ಆಗ್ತೀನಿ, ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೋಬೇಕು ಅಷ್ಟೇ. ಕೇಳು, ನಮ್ಗೆ ಅವಕಾಶ ಕೊಡ್ಬೇಕು. ಸುರೇಶ್ ಗೌಡ್ರೆ, ಕೇಂದ್ರ ಸರ್ಕಾರ ಕೇಳ್ರಿ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನ ಇದ್ರೆ ಹೇಳಿ, ಸತ್ಯ ಇಲ್ಲದೆ ಇದ್ರೆ ದೇಶದ ಹಣಕಾಸಿನ ವ್ಯವಸ್ಥೆ, ಮಂತ್ರಿ ಗ್ಯಾರಂಟಿ ಹಣಕಾಸಿನ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟದ ವ್ಯವಸ್ಥೆ ಒಳಗೆ ಇರುತ್ತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾದಿರುತ್ತೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಗೆ ಕೊಡಬೇಕಾದಂಥ ವ್ಯವಸ್ಥೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮಗೆ ಯಾವ ರೀತಿ ಹಣಕಾಸಿನ ವ್ಯವಸ್ಥೆನಲ್ಲಿ ನಮಗೆ ಮಲತಾಯಿ ಧೋರಣೆ ತೋರಿದೆ, ಹಾಗೂ ನಮಗೆ ಈ ಹಣಕಾಸಿನ ವ್ಯವಸ್ಥೆಯಿಂದಲೇ ನಮ್ಮ ರಾಜ್ಯದ ಅಭಿವೃದ್ಧಿ, ಸರ್ವತೋಮುಖವಾದಂಥ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ನಾನು ವೈಟ್ ಪೇಪರ್ನ ಡಿಮ್ಯಾಂಡ್ ಮಾಡಿ, ನಾನೇನು ಮುಚ್ಚುಮರೆ ಇಲ್ಲ, ಸರ್ಕಾರನ ವೈಟ್ ಪೇಪರ್ ಕೇಳ್ತಾ ಇದ್ದೀನಿ. ಏನೇನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಮತ್ತೆಲ್ಲರ ವ್ಯವಸ್ಥೆನ ನೀವು ಸಂಪೂರ್ಣವಾಗಿ ನನಗೆ ವೈಟ್ ಪೇಪರನ್ನು ಕೊಡಬೇಕು. ಏನು ತಪ್ಪು ಸಂದೇಶ ಈ ರಾಜ್ಯದ ಜನತೆಗೆ ಹೋಗಿದೆ, ಆ ರಾಜ್ಯದ ಜನತೆ ಆ ವೈಟ್ ಪೇಪರನ್ನು ಓದ್ಕೊಂಡು ಯಾರ್ದು ತಪ್ಪು, ಯಾವ ಉದ್ದೇಶಕ್ಕೋಸ್ಕರ ಈ ತಪ್ಪುಗಳಾಗಿದೆ, ಏನು ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಕೆಟ್ಟಿದೆ, ಯಾವ ರೀತಿ ಅದರ ನಿಯಮಾವಳಿಗಳನ್ನು ಗಾಳಿಗೆ ತೂರಿದೆ ಅಂತಕ್ಕಂಥದ್ದರ ವಿಚಾರನ ನಾನು ಪ್ರಸ್ತಾಪ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಸುಮ್ಮನೆ ಸಂತೆ ಭಾಷಣ ಮಾಡಿ ಬಂದಿಲ್ಲ, ವೈಟ್ ಪೇಪರ್ ಕೇಳಿದ್ದೀನಿ. ವೈಟ್ ಪೇಪರ್ ಕೇಳಿರೋದ್ರಿಂದ ದಯಮಾಡಿ ವೈಟ್ ಪೇಪರನ್ನು ಕೊಡಿಸ್ತಕ್ಕಂಥದ್ರಲ್ಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದನೇದು, ನಮ್ಮ ಟ್ಯಾಕ್ಸ್ ನಮಗಿತ್ತು, ನಮ್ಮ ಟ್ಯಾಕ್ಸನ್ನು ಹಾಕ್ಕೊಂಡು ನಾವು ರಾಜ್ಯವನ್ನು ನಡೆಸ್ತಾ ಇತ್ತು.
ನೀವು ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ GST ತಂದ್ರಿ. GST ತಂದು ನಾವೇನದಕ್ಕೆ ವಿರೋಧಿಗಳಲ್ಲ, GST ವಿರೋಧಿಗಳೇ. ನಾನು ಅವತ್ತು ಅನುಮೋದನೆ ಕೊಡಬೇಕಾದ್ರೆ ಹೇಳಿದೆ, ಡೆಲ್ಲಿನಲ್ಲಿ ಶ್ರೀಮಂತರಾಜರು ಕೂತಿರ್ತಾರೆ, ನಾವೆಲ್ಲ ಸಾಮಂತರಾಜರು ಹೋಗಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಇಲ್ಲಿಂದ GST ಎಲ್ಲ ತೆರಿಗೆಯನ್ನು ಅವ್ರಿಗೆ ಕೊಟ್ಟು ಹೋಗಿ ಕೈ ಮುಗಿದು ಸ್ವಾಮಿ ಸ್ವಾಮಿ ಅಂತೇಳಿ ಭಿಕ್ಷೆ ಬೇಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಯೋಚನೆ ಮಾಡಿ, ನಮ್ಮ ಟ್ಯಾಕ್ಸ್ ನಮಗೇ ಇರಲಿ ಅಂತಕ್ಕಂಥದ್ದನ್ನು. ಆಗ ಇದೇ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ನನಗೆ ಉತ್ತರ ಕೊಟ್ಟರು, ಇಲ್ಲ ಒಂದು ವೇಳೆ ಏನಾದರೂ ನಮಗೆ ಬರ್ತಾ ಇದ್ದಂಥ ಇಂದಿನ ವ್ಯಾಟ್ ಟ್ಯಾಕ್ಸ್ನಲ್ಲಿ ಏನಾದರೂ ಕಡಿಮೆ ಆದರೆ ಅದರ ಗ್ಯಾಪನ್ನು ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದರು. ಹೇಳಿ ಸಮಾಧಾನ ಪಡಿಸಿ ನಮಗೆ ಆ ಬಿಲ್ಲನ್ನು ಪಾಸ್ ಮಾಡಿಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ನಮ್ಮದು ಸ್ವಲ್ಪ ಆದಾಯ ಜಾಸ್ತಿನೇ ಬರ್ತಾ ಇದೆ. ಬೆಂಗಳೂರಿನಲ್ಲಿ ನಾವು ನಂಬರ್ ಟೂ ಇದ್ದೀವಿ, ನಂಬರ್ 1 ಇದ್ದೀವಿ. ಕರ್ನಾಟಕ ರಾಜ್ಯ ಆದಾಯ ಬರ್ತಾ ಇದೆ. ಆದರೆ ಕೊಟ್ಬಿಡ್ಬೇಕಲ್ಲ, ತಿಂಗಳಾತದ್ದಂಗೆ ಎಲ್ಲ ತಗೊಂಡು ಹೋಗ್ತಿರಲ್ಲ 50% GST ತಗೊಂಡು ಹೋಗ್ತಾ ಇದ್ರಿ, 50% ನಿಮಗೆ ಕೊಡಬೇಕು. GST ಪಾಸ್ ಮಾಡುವಾಗ ದೇವೇಗೌಡರು ಸ್ವಾಗತ ಮಾಡಿದ್ದಾರೆ. ನೀವು ಅವಾಗ JDS ಅಲ್ಲಿ ಇದ್ರಿ, ಅವಾಗ ಸ್ವಾಗತ ಮಾಡಿದಿರಿ ನೀವು. ಮಾತಾಡ್ತೀರಿ ನೀವು, ಸುಮ್ಮನೆ ಇರಬೇಕು. ನಾನು ನೀವು ಮಾತಾಡೋಕೆ ನಾನು ಮಾತಾಡಲ್ಲ ಅಂತ ಹೇಳ್ತೀನಿ. ನೀವಲ್ಲ, ನಿಮ್ಮಂತ 10 ಜನ ಬಂದ್ರು ನಾನು ಕನ್ಫ್ಯೂಸ್ ಆಗ್ತದೆ. ಸುಮ್ಮನೆ ಇರ್ಬೋದು ನೀವು, ಒಂದು ಎಷ್ಟು ಇದು ಮಾಡಿ ಮಾತು ಕೇಳಿದೀವಿ. ನೆನ್ನೆಯಿಂದ ಬೈಸ್ಕೊಂಡು ಕೇಳಿ ನೀವೇನ್ ಮಾಡಿದಿರಿ. ಸರ್ಕಾರ ಮಾತಾಡಿದೆ ಮಾನ್ಯ ಸಭಾಧ್ಯಕ್ಷರೇ, ಕೇಳಿ, ಈ ಸರ್ಕಾರ ಕೇಳ್ಬಿಟ್ರಿ ನೀವು ಕೂತ್ಕೊ. ನಾನು ಹೇಳ್ದು ಕೇಳಿ, ಈಗ ನೀವೆಲ್ಲ ಮಾತಾಡುವಾಗ ನಿಮ್ಗೆ ಆಯ್ತು ಕೂತ್ಕೊಳ್ಳಿ. ನಿಮಗೆ ದುಡ್ಡಿಲ್ಲ, ದುಡ್ಡು ಬರಬೇಕು ಅಂತ ಹೇಳ್ಕೊಡ್ತೀನಿ. ಅನ್ನಗಟ್ಟಕ್ಕೆ ಮಾತಾಡ್ಬೇಡಿ, ಕೂತ್ಕೊಳ್ಳಿ. ಆಯ್ತು, ಅವ್ರ ವಿಚಾರ ಹೇಳ್ತಾರೆ, ನಿಮ್ಗೆ ಯಾಕೆ ಇದನ್ನು ಸೋಸ್ಕೊಂಡು ಕೂತ್ಕೊಳ್ಳಿ. ಆಯ್ತು, ಸತ್ಯ ಹೇಳುವಾಗ ಯಾಕೆ ಟೆನ್ಷನ್ ಆಗ್ತದೆ? ಆಯ್ತು, ಮಾಹಿತಿ ಕೂತ್ಕೊಳ್ಳಿ. ಮಾಹಿತಿ ಇಲ್ಲ ಯಾಕೆ ಮಾತಾಡ್ತೀನಿ? ಗಾಳಿ ಆಯ್ತು, ನೋಡಿ, ಗಾಳಿ ಬಿಟ್ಟು ಆಯ್ತು, ಮಾತಾಡ್ಬೇಡಿ. ಶಿವಲಿಂಗ್ ಮಾತಾಡ್ತಾರೆ, ಮಾತಾಡಪ್ಪ. ಗಾಳಿ ಬಿಟ್ಟು ಬೇರೆ ಎಲ್ಲದಕ್ಕೂ ಸುರೇಶ್ ಕಳೆದ 2.25 ವರ್ಷದಲ್ಲಿ ಒಂದು ಶಿಲಾನ್ಯಾಸ ಮಾಡಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಸರಿಯಾದ ಮಾಹಿತಿಯನ್ನ ಹಿರಿಯ ಶಾಸಕರು ಕೊಡ್ಬೇಕು ಶಿವಲಿಂಗೇಗೌಡರು. ಅದ್ಬಿಟ್ಟು ನಮ್ಮ ಸರ್ಕಾರ ದಿವಾಳಿ, ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ. ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ ತೆರಿಗೆ ಕೊಟ್ಟಿಲ್ಲ. ಅದಕ್ಕೆ ನಾವು ನೋಡಿ, ಅವರು ಮಾತಾಡುವಾಗ ಶಿವಲಿಂಗೌಡ್ರೆ ಅವ್ರು ಮಾತಾಡುವಾಗ ಫಸ್ಟ್ ಆಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿ, ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳಿದ್ದಾರೆ. ನಿಮ್ಗೆ ಸತ್ಯತೆಯನ್ನು ಅರ್ಥ ಮಾಡಿಕೊಂಡು ಯಾಕೆ ಸರ್ಕಾರದಿಂದ ಹಣ ಹೇಳ್ತೀರಿ? ಬಹಳಷ್ಟು ಮಾತಾಡ್ತೀರಾ ವಿರೋಧಿಗಳು. ಶಿವಲಿಂಗೌಡ್ರೆ, ಶಿವಲಿಂಗ ಈ ಕಡೆ ಮಾತಾಡಿ. ನೋಡಿ, ಶಿವಲಿಂಗೌಡ್ರೆ ಒಂದ್ ಸೆಕೆಂಡ್. ಈಗ ನೀವು ಸಮರ್ಪಕ ವಿಚಾರದಲ್ಲಿ ಮಾತಾಡ್ತಾ ಇದ್ದೀರಿ. ನೀವು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು, ರಾಜ್ಯ ಸರ್ಕಾರ ಜವಾಬ್ದಾರಿ ಏನಿದೆ ಅಂತೇಳಿ ವಿಶಿಷ್ಟವಾಗಿ ಒಂದು ಕರೆಕ್ಟಾಗಿ ಒಂದು ಎಲ್ಲ ನಮಗೆ ಅಂತಲ್ಲ, ಎಲ್ಲೊಂದು ಯುವ ರಾಜಕಾರಣಿಗಳಿಗೆ ಮತ್ತು ನಮ್ಮ ಇಡೀ ದೇಶಕ್ಕೆ ಸಂಬಂಧ ಆಲೋಚನೆಯನ್ನು ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾಯ್ತು ನೋಟ್ ಮಾಡಿ ಅದನ್ನು ಇಟ್ಕೊಳ್ಳಿ.
ಅನಗತ್ಯವಾಗಿ ರಾಜಕೀಯವಾಗಿ ಆಗಾಗ ಅದನ್ನು ಮಾತಾಡಿಕೊಂಡು ಡಿಸ್ಟರ್ಬ್ ಮಾಡಿ ಹೋಗಬೇಡಿ. ಈಗ ನೀವೆಲ್ಲ ಮಾತಾಡ್ಕೊಂಡು ಏನೇ ವಿಚಾರಕ್ಕೂ ಇದ್ದಾಗ ಸ್ವಲ್ಪ ಹೊತ್ತು ಮಾತ್ರ ನಿಂತಿದ್ದಾರೆ. ಕೂತಿರ್ಲಿಲ್ವಾ? ಆದ ಕಾರಣ ಮಾನ್ಯ ನೀವು ಸಭಾಧ್ಯಕ್ಷರೇ, ಶಿವಲಿಂಗೇಗೌಡರ ಬಗ್ಗೆ ನಮ್ದೇನ್ ತಕರಾರಿಲ್ಲ. ನಮ್ದಿರೋದು ಇಡೀ ದೇಶಕ್ಕೆ GST ಸಿಸ್ಟಮ್ ಅನ್ನ ಯಾಕೆ ಕೂರ್ಕು ಬೇಡ ಕೂತ್ಕೊಳ್ಳಿ, ನಿಮ್ಗೆ ಅನುಕೂಲ ದುಡ್ಡಿಲ್ಲ ಅಂತ ಬಡ್ಕತ್ತಿರಲ್ಲ, ದುಡ್ಡು ಕೊಡಕ್ಕೆ ಪ್ರಿಂಟಿಂಗ್ ಮಿಷಿನ್ ಎಲ್ಲ ನೀವು ಮಾತಾಡಿ ಪ್ಲೀಸ್ ಮಾತಾಡಿ. ಅಲ್ಲ ನೀವೆಲ್ಲ ವಿಚಾರ ಹೇಳ್ತೀರಿ, ನಿನ್ನೆ ಮೊನ್ನೆ ಹೇಳಿದಿರಲ್ಲ, ಸಾಕು. ಈಗ ಅವ್ರು ಹೇಳ್ತಾರೆ ಯಾರು ಇಂಟರ್ಫಿಯರ್ ಆಗ್ಬೇಡಿ ನೀವು ಮಾತಾಡುವಾಗ. ನೋಡಿ ನೀವು ಈ ರೀತಿ ಆದ್ರೆ ನಾಳೆ ನೀವು ಮಾತಾಡೋ ಕೂಡ ಪ್ರತಿಯೊಬ್ಬರು ಎದ್ದು ಮಾತಾಡಿದಾಗ ನಿಮ್ಗೆ ಕೂಡ ಮಾತಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಅದನ್ನು ಅವರು ಮಾತಾಡೋ ನೀವು ಕೇಳಿ, ನೀವು ಮಾತ್ರ ಅವ್ರು ಕೇಳ್ತಾರೆ. ಕೇಂದ್ರ ಸರ್ಕಾರ ಆಯ್ತು ಆಯ್ತು, ಎಲ್ಲಿ ಸರಿ ಗೊತ್ತಿಲ್ಲ ಕೇಂದ್ರ ಸರ್ಕಾರದ. ಕೂತ್ಕೊಳ್ಳಿ ಸ್ವಲ್ಪ ಮಾತಾಡಿ. ಇದು ರಾಜ್ಯ ಸರ್ಕಾರದ ಬಗ್ಗೆ ಚಿಂತನೆ ಆಗ್ಬೇಕಲ್ಲ. ಮಾತಾಡ್ಲಿ, ಅನಗತ್ಯವಾಗಿ ಮಾತಾಡಬೇಡಿ. ನೋಡಿ ಯಾವುದೇ ವಿಷಯ ಗೊತ್ತಿಲ್ಲ ಬಗ್ಗೆ ಮಾತಾಡಬೇಡಿ. ಒಂದೇ ಒಂದು ಪ್ರಶ್ನೆ ಮಾತಾಡಿ. ನಾವು ಏನು ಮಾತಾಡ್ತಾರೆ? ಸಾಕಿಂದ ಹೇಳ್ತೀರಾ ನೀವು? ನಮಗೆ ಬೆಲೆ ಅವ್ರೇನೋ ನಮ್ಮವ್ರು ಮಾತಾಡ್ತಾರೆ. ಕೊಡ್ತಾ ಇದೀವಿ, ನಮಗೆ 65,000 ಕೊಡ್ತಾ ಇದ್ದಾರೆ. ಸಾಕಿಂದ ಹೇಳ್ತೀರಾ? ನಿಮ್ಮ ಯೋಗ್ಯತೆಗೆ ಒಂದು ಶಿವಲಿಂಗ ಅವ್ರಿಗೆ ಮಾತಾಡಿ. ಯೋಗ್ಯತೆ ನೀವು ಮಾತಾಡುವ ಕೂತ್ಕೊಳ್ರಿ. ಬಿಟ್ಟು ಎಲ್ಲ ಆಯ್ತು, ಅವ್ರು ಮಾತಾಡ್ಲಿ. ಶಿವಲಿಂಗ ಅವ್ರು ಮಾತಾಡ ಡಿಸ್ಟರ್ಬ್ ಮಾಡ್ತೀವಿ. ಶಿವಲಿಂಗ ಆಯ್ತು. ಸಂಗಮೇಶ್, ನಿಮ್ಮ ಸಲಹೆಗೆಲ್ಲ ಧನ್ಯವಾದಗಳು. ಸಂಘ ಒಮ್ಮೆ ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ನಿಮ್ಮ ಸಲಹೆಗೆ ಧನ್ಯವಾದಗಳು. ಅವ್ರು ಮಾತಾಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ಬೈಲಿಕ್ಕೆ ಇಷ್ಟೇ ಕಣ್ರಿ. ಒಂದು 4-5 ಜನ ರಾಜ್ಯ ಸರ್ಕಾರದ ಬಗ್ಗೆ ನಮ್ಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವ್ರು ಕೇಂದ್ರ ಸರ್ಕಾರ ನೀವು ಡೆಲ್ಲಿ ನಿಮ್ಮ 9 ಎಂಪಿಗಳೇನ್ ಮಾಡ್ತಾರೆ? ಕೂತ್ಕೊಳ್ಳಿ. ಸರಿನಾ ಸಭಾ? ಆಯ್ತು. ಸುಳ್ಳಾದ್ರೂ ಹೇಳ್ರಿ. ಅವ್ರ ಇವ್ರಿಗೆ ಗೊತ್ತಿಲ್ವೇನ್ರಿ? ಸುಳ್ಳು ಹೇಳಿರ್ ರಂಗನಾಥ್, ಇವ್ನು ಸುಳ್ಳು ಹೇಳ್ತಾನೆ. ಸುರೇಶ್ ಗೌಡ್ರೆ, ಈಗ ಫಸ್ಟ್ ಹಣ ಕೊಡ್ರಿ ನಮ್ಗೆಲ್ಲ. ಸಂಗಮೇಶ್, ಈಗ ಅಲ್ಲಿಂದ ತೋರಿಸ್ತೀವಿ ಕೊಡೋಣ. ನೋ, ಕೇಂದ್ರಕ್ಕೆ ಸರಿ ಇಲ್ಲ. ನೀವು ಮಾಡ್ತೀರಾ? ರಾಜು ಕಾಗೆ ಏನ್ ಮಾತಾಡಿದ್ರು? ಸಂಗನಾಥ್, ರಾಜು ಕಾಗೆ ಏನ್ ಮಾತಾಡಿದ್ರು? ಯಾವ ಏನ್ ಮಾತಾಡಿದ್ರು? ಅನುದಾನ ಕೊಟ್ಟಿಲ್ಲ ಅಂತ ಹೇಳಿ ಮಾತಾಡಿದ್ರು. ಆಗಿದೆಯಾ? 12 ವರ್ಷದಲ್ಲಿ ದೇಶ ಹಾಳು ಮಾಡಿಬಿಟ್ಟಿದ್ದಾರೆ. ರಾಜೀವ್ ಗಾಂಧಿ ಅವರು ಇದ್ದಿದ್ದಕ್ಕೆ ದೇಶ ಮಿನಿಸ್ಟರ್ ಅವರೇ, ಜಾಸ್ ಸಾಬ್ರೆ, ಯಾವ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ಮಿನಿಸ್ಟರ್ ಅವರೇ, ರಾಜೀವ್ ಗಾಂಧಿ ಅವ್ರ ಮೇಲೆ ಅವ್ರು ಮಾತಾಡಿ ಮುಗಿಸ್ಲಿ. ಶಿವಲಿಂಗ ಅವರು ಮಾತಾಡಿ. ಕಂಪ್ಯೂಟರ್ ಇಟ್ಕೊಂಡು ಓಡಿ ಮಿನಿಸ್ಟರ್ ಅವರೇ, ಎಲ್ಲ ಮಾಡಿದ್ರು ರಾಜೀವ್ ಗಾಂಧಿ ಅವರಿಗೆ. ಮಿನಿಸ್ಟರ್ ಅವರೇ, ಮಾತಾಡ್ತಿಲ್ಲ ಮಾನ್ಯ ಈಗ ಸಭಾ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜ್ಯಗಳಿಗೆ ಸಭಾಧ್ಯಕ್ಷರೇ ಬಿಡಿ. ರಾಜೀವ್ ಗಾಂಧಿ ಬಗ್ಗೆ, ಹಸಿವಾಗ್ದವ್ರು ಊಟ ಮಾಡಿ ಬಿಡೋದಿಲ್ಲ. ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ತಿಲ್ಲ. ನಾವು ಮಾತಾಡ್ತೀವಿ GST ಬಗ್ಗೆ.